ಮೇಷರಾಶಿ, ನಾಳೆ ನೀವು ಕ್ರೀಡೆ ಮತ್ತು ಹೊರಾಂಗಣ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಮನೋರಂಜನೆಯನ್ನು ಪಡೆಯಲಿದ್ದೀರಿ. ಹಣಕಾಸಿನ ವೃದ್ಧಿಗೆ ಪೂರಕವಾದ ಅದ್ಭುತ ಕಲ್ಪನೆಗಳನ್ನು ಪ್ರಸ್ತುತಪಡಿಸಿ ಯಶಸ್ಸು ಕಾಣುತ್ತೀರಿ. ಪ್ರೀತಿಪಾತ್ರರ ನಡುವಿನ ಹಳೆಯ ತಪ್ಪು ತಿಳುವಳಿಕೆಗಳು ಬಗೆಹರಿದು ಮನಸ್ಸು ನಿರಾಳವಾಗಲಿದೆ. ಆದರೂ ಪ್ರೇಮ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರವಿರಲಿ ಮತ್ತು ವ್ಯರ್ಥ ಮಾತುಗಳಿಂದ ದೂರವಿರುವುದು ಒಳ್ಳೆಯದು. ದಿನದ ಕೊನೆಯಲ್ಲಿ ಸಂಗಾತಿಯ ಪ್ರೀತಿ ಮತ್ತು ಕಾಳಜಿಯು ನಿಮ್ಮ ಎಲ್ಲಾ ಒತ್ತಡವನ್ನು ದೂರ ಮಾಡಿ ಕುಟುಂಬದಲ್ಲಿ ಹರ್ಷವನ್ನು ತುಂಬಲಿದೆ. ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ, ಜೀವನದಲ್ಲಿ ಸಕಾರಾತ್ಮಕ ಆಲೋಚನೆಗಳನ್ನು ಬೆಳೆಸಿಕೊಳ್ಳುವ ಮೂಲಕ ಭಯ ಮತ್ತು ಅಸೂಯೆಯಂತಹ ನಕಾರಾತ್ಮಕ ಭಾವನೆಗಳನ್ನು ದೂರಮಾಡಿ ಮುನ್ನಡೆಯಿರಿ. ಆರೋಗ್ಯದ ಏರುಪೇರಿನಿಂದ ಸ್ವಲ್ಪ ಹಣ ಖರ್ಚಾದರೂ ನಿಮ್ಮ ಹಳೆಯ ಉಳಿತಾಯವು ಇಂದು ಸಂಕಷ್ಟದ ಸಮಯದಲ್ಲಿ ನೆರವಿಗೆ ಬರಲಿದೆ. ಸ್ನೇಹಿತರೊಂದಿಗೆ ಸಂಚರಿಸುವಾಗ ವಾಹನ ಚಾಲನೆಯಲ್ಲಿ ಎಚ್ಚರವಿರಲಿ ಮತ್ತು ಹಳೆಯ ಮಧುರ ನೆನಪುಗಳನ್ನು ಮೆಲುಕು ಹಾಕಲು ಇದು ಸಕಾಲವಾಗಿದೆ. ಸಾಹಿತ್ಯ ಮತ್ತು ಕಲೆಗಳಲ್ಲಿ ತೊಡಗಿಸಿಕೊಳ್ಳುವುದು ಭವಿಷ್ಯದ ಯೋಜನೆಗಳಿಗೆ ಸಹಯೊಂದಿಗೆ ಆತ್ಮೀಯ ಚರ್ಚೆಗಳು ನಡೆಯಲಿವೆ. ರಜಾದಿನದ ಮಜವನ್ನು ಸಿನಿಮಾ ನೋಡುವ ಮೂಲಕ ಆನಂದಿಸುವುದರಿಂದ ಮನಸ್ಸಿಗೆ ಹೊಸ ಚೈತನ್ಯ ಸಿಗಲಿದೆ. ಅದೃಷ್ಟ ಸಂಖ್ಯೆ 9. ಮಿಥುನ ರಾಶಿ, ನೀವು ಸಂಪೂರ್ಣ ವಿಶ್ರಾಂತಿಯ ಸುಖವನ್ನು ಅನುಭವಿಸುವ ದಿನವಾಗಿದ್ದು ಅನಿರೀಕ್ಷಿತವಾಗಿ ಹಳೆಯ ಸಾಲದ ಹಣ ಮರಳಿ ನಿಮ್ಮ ಖಾತೆಗೆ ಸೇರುವುದರಿಂದ ಅತ್ಯಂತ ಸಂತೋಷವಾಗಲಿದೆ. ಇತರರ ಉಪಯುಕ್ತ ಸಲಹೆಗಳನ್ನು ಆಲಿಸಿ ಕಾರ್ಯಗತಗೊಳಿಸುವುದರಿಂದ ಪ್ರಮುಖ ಕೆಲಸಗಳಲ್ಲಿ ಯಶಸ್ಸು ನಿಮ್ಮದಾಗಲಿದೆ. ನಿಮ್ಮ ಪ್ರೇಮ ಜೀವನದಲ್ಲಿ ಕನಸುಗಳು ನನಸಾಗುವ ಸುಂದರ ಕ್ಷಣಗಳು ಎದುರಾಗಲಿದ್ದು ಹೊಸ ಬಟ್ಟೆಗಳ ಖರೀದಿಗಾಗಿ ಶಾಪಿಂಗ್ ಮಾಡುವ ಸಾಧ್ಯತೆ ಇದೆ. ವೈವಾಹಿಕ ಜೀವನವು ಅತ್ಯಂತ ವರ್ಣರಂಜಿತವಾಗಿ ಮತ್ತು ತೃಪ್ತಿಕರವಾಗಿ ಕಂಡುಬರಲಿದೆ. ದಿನದ ಹೆಚ್ಚಿನ ಸಮಯವನ್ನು ಆರಾಮವಾಗಿ ಕಳೆಯುವುದರಿಂದ ನಿಮ್ಮ ದೇಹ ಮತ್ತು ಮನಸ್ಸು ಸಂಪೂರ್ಣವಾಗಿ ತಾಜಾತನವನ್ನು ಪಡೆಯಲಿದೆ. ಅದೃಷ್ಟ ಸಂಖ್ಯೆ 7. ಕಟಕ ರಾಶಿ, ನಿಮ್ಮ ಆಕರ್ಷಕ ವ್ಯಕ್ತಿತ್ವವು ಇಂದು ಎಲ್ಲೆಡೆ ಪ್ರಶಂಸೆಗೆ ಪಾತ್ರವಾಗಲಿದೆ ಮತ್ತು ಈ ಹಿಂದೆ ನೀವು ಇತರರಿಗೆ ನೀಡಿದ್ದ ಹಣವು ಅನಿರೀಕ್ಷಿತವಾಗಿ ಮರಳಿ ಬರುವುದರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ. ಹೊಸದಾಗಿ ಏರ್ಪಡುವ ಸಂಬಂಧಗಳು ದೀರ್ಘಕಾಲದವರೆಗೆ ನಿಮಗೆ ಪ್ರಯೋಜನವನ್ನು ನೀಡಲಿವೆ. ಸಂಗಾತಿಯ ಕಡೆಯ ಸಂಬಂಧಿಕರ ಹಸ್ತಕ್ಷೇಪದಿಂದ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಉಂಟಾದರೂ ಪ್ರೀತಿಪಾತ್ರರ ಜೊತೆ ಸಮಯ ಕಳೆಯುವ ಹಂಬಲ ಹೆಚ್ಚಾಗಲಿದೆ. ಜೀವನ ಸಂಗಾತಿಯು ನಿಮ್ಮ ಹಳೆಯ ರಹಸ್ಯವೊಂದನ್ನು ತಿಳಿದು ಅಸಮಾಧಾನಗೊಂಡರೂ ಎಲ್ಲರನ್ನೂ ಪ್ರೀತಿಯಿಂದ ಸಂಭಾಳಿಸಿಕೊಂಡು ಹೋಗುವ ಕಲೆ ನಿಮಗೆ ಸಿದ್ಧಿಸಲಿದೆ. ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಸತ್ಯವನ್ನು ಅರಿತು ಮನೆಯವರೊಂದಿಗೆ ಸುಂದರ ಕ್ಷಣಗಳನ್ನು ಕಳೆಯುವಿರಿ. ಅದೃಷ್ಟ ಸಂಖ್ಯೆ 2. ಸಿಂಹ ರಾಶಿ, ನಿಮ್ಮ ವ್ಯಕ್ತಿತ್ವದಲ್ಲಿ ಧನಾತ್ಮಕ ಬದಲಾವಣೆ ತರಲು ಗಂಭೀರ ಪ್ರಯತ್ನ ಮಾಡಿ ಮತ್ತು ನ್ಯಾಯಾಲಯದ ಕೆಲಸಗಳಲ್ಲಿ ವಿಜಯ ಲಭಿಸಿ ಹಣಕಾಸಿನ ಲಾಭವಾಗುವ ಸಾಧ್ಯತೆ ಇದೆ. ಕೇವಲ ಸ್ವಾರ್ಥಕ್ಕಾಗಿ ಕೆಲಸ ಮಾಡದೆ ಕುಟುಂಬದ ಒಳಿತಿಗಾಗಿ ಪ್ರೀತಿಯಿಂದ ಶ್ರಮಿಸುವುದು ಒಳ್ಳೆಯದು. ಪ್ರಿಯತಮೆಯ ಕಠಿಣ ಮಾತುಗಳಿಂದ ಸ್ವಲ್ಪ ಬೇಸರವಾದರೂ ಸಮಯದ ಮೌಲ್ಯವನ್ನು ಅರಿತು ಅನಗತ್ಯ ಜನರ ಸಹವಾಸ ಬಿಟ್ಟು ಮುನ್ನಡೆಯಿರಿ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಏಕಾಂತದ ಅವಶ್ಯಕತೆ ಕಂಡುಬರಲಿದ್ದು ಮನೆಯವರ ನಿರ್ಲಕ್ಷ್ಯದಿಂದ ನಿಮ್ಮ ಕೋಪ ಹೆಚ್ಚಾಗುವ ಸಂಭವವಿದೆ. ಸಕಾರಾತ್ಮಕ ದೃಷ್ಟಿಕೋನವನ್ನು ಇಟ್ಟುಕೊಂಡು ನಿಮ್ಮ ಕೆಲಸಗಳನ್ನು ಪೂರೈಸಿದರೆ ಮಾನಸಿಕ ಶಾಂತಿ ಲಭಿಸಲಿದೆ. ಅದೃಷ್ಟ ಸಂಖ್ಯೆ 9. ಕನ್ಯಾ ರಾಶಿ, ಇತರರ ಅತಿಯಾದ ಬೇಡಿಕೆಗಳಿಗೆ ಮಣಿದು ನಿಮ್ಮ ಶಕ್ತಿ ಮೀರಿ ಕೆಲಸ ಮಾಡಲು ಹೋಗಬೇಡಿ ಮತ್ತು ಯಾರನ್ನೂ ಸಂತೋಷಪಡಿಸಲು ನಿಮ್ಮ ಮೇಲೆ ಒತ್ತಡ ಹಾಕಿಕೊಳ್ಳಬೇಡಿ. ಅಪರಿಚಿತರ ಸಲಹೆಯಂತೆ ಹೂಡಿಕೆ ಮಾಡಿದವರಿಗೆ ಇಂದು ಉತ್ತಮ ಲಾಭ ದೊರೆಯುವ ಪೂರ್ಣ ಸಾಧ್ಯತೆ ಇದೆ. ಮನೆಯ ಕೆಲಸಗಳಲ್ಲಿ ಮಕ್ಕಳ ಸಹಕಾರವು ನಿಮಗೆ ನೆಮ್ಮದಿಯನ್ನು ನೀಡಲಿದೆ ಮತ್ತು ಸಂಗಾತಿಯೊಂದಿಗಿನ ಮಧುರ ಬಾಂಧವ್ಯವು ಜಗತ್ತಿನ ಎಲ್ಲಾ ಚಿಂತೆಗಳನ್ನು ಮರೆಸಲಿದೆ. ಶುದ್ಧ ಗಾಳಿಯಲ್ಲಿ ಸ್ವಲ್ಪ ದೂರ ನಡೆಯುವುದರಿಂದ ನಿಮ್ಮ ಮನಸ್ಸು ಶಾಂತವಾಗಿ ಪ್ರಯೋಜನಕಾರಿ ಆಲೋಚನೆಗಳು ಮೂಡಲಿವೆ. ನಿಮ್ಮ ಸಂಗಾತಿಯ ಬೆಚ್ಚಗಿನ ಪ್ರೀತಿಯ ಸೌಂದರ್ಯವನ್ನು ಅನುಭವಿಸುತ್ತಾ ಉತ್ತಮ ಸ್ಪಾ ಅಥವಾ ವಿಶ್ರಾಂತಿಯಿಂದ ತಾಜಾತನ ಪಡೆಯಲಿದ್ದೀರಿ. ಅದೃಷ್ಟ ಸಂಖ್ಯೆ 7. ತುಲಾ ರಾಶಿ, ಮನಸ್ಸಿನಲ್ಲಿರುವ ಭಯವನ್ನು ದೂರಮಾಡಿ ಸಕಾರಾತ್ಮಕ ಆಲೋಚನೆಗಳನ್ನು ಬೆಳೆಸಿಕೊಳ್ಳಿ. ಇಲ್ಲದಿದ್ದರೆ ನೀವು ಮಾನಸಿಕವಾಗಿ ಕುಗ್ಗುವ ಸಾಧ್ಯತೆ ಇದೆ. ಹಳೆಯ ಪಾವತಿಗಳು ಮರಳಿ ಬರುವುದರಿಂದ ಆರ್ಥಿಕ ಪರಿಸ್ಥಿತಿಯು ಗಣನೀಯವಾಗಿ ಸುಧಾರಿಸಲಿದೆ. ಸಂಬಂಧಿಕರ ಭೇಟಿ ಮತ್ತು ಅವರೊಂದಿಗೆ ಕಳೆಯುವ ಸಮಯವು ನಿಮಗೆ ಮಾನಸಿಕ ಉಲ್ಲಾಸವನ್ನು ನೀಡಲಿದೆ. ನಿಮ್ಮ ಮನದ ಆಳದ ಪ್ರೇಮ ಭಾವನೆಗಳನ್ನು ವ್ಯಕ್ತಪಡಿಸಲು ಇಂದು ಸ್ವಲ್ಪ ಕಷ್ಟವಾಗಬಹುದು, ಆದರೆ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕುವ ಕೆಲಸದಲ್ಲಿ ತೊಡಗುತ್ತೀರಿ. ಸಂಗಾತಿಯ ನಡವಳಿಕೆಯಿಂದ ಸ್ವಲ್ಪ ಒತ್ತಡ ಉಂಟಾದರೂ ಜೀವನದಲ್ಲಿ ಶಿಸ್ತನ್ನು ಅಳವಡಿಸಿಕೊಳ್ಳುವುದರಿಂದ ಯಶಸ್ಸು ನಿಮ್ಮದಾಗಲಿದೆ. ಮನೆ ಮತ್ತು ವೃತ್ತಿ ಜೀವನವನ್ನು ವ್ಯವಸ್ಥಿತವಾಗಿ ನಿರ್ವಹಿಸಿ. ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ, ನಕಾರಾತ್ಮಕ ಆಲೋಚನೆಗಳ ವಿರುದ್ಧ ಹೋರಾಡಿ ಸಕಾರಾತ್ಮಕತೆಯನ್ನು ಅಳವಡಿಸಿಕೊಳ್ಳಿ ಮತ್ತು ಆಪ್ತ ಸ್ನೇಹಿತನ ಸಹಾಯದಿಂದ ವ್ಯಾಪಾರದಲ್ಲಿ ಲಾಭ ಕಂಡು ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಪಡೆಯಿರಿ. ಹಣದ ವಿಷಯವಾಗಿ ಮನೆಯಲ್ಲಿ ಉಂಟಾಗುವ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳನ್ನು ತಾಳ್ಮೆಯಿಂದ ಬಗೆಹರಿಸಿಕೊಳ್ಳುವುದು ಸೂಕ್ತ. ಪ್ರೀತಿಪಾತ್ರರ ಸಣ್ಣ ಪುಟ್ಟ ಪ್ರಯತ್ನಗಳು ನಿಮ್ಮನ್ನು ಸಂತೋಷದ ಕಡಲಲ್ಲಿ ತೇಲಿಸಲಿವೆ. ಏಕಾಂತವನ್ನು ಬಯಸಿ ರಾತ್ರಿಯ ಸಮಯದಲ್ಲಿ ಮನೆಯ ಟೆರೆಸ್ ಅಥವಾ ಉದ್ಯಾನವನದಲ್ಲಿ ಸಂಚರಿಸುವುದು ನಿಮಗೆ ನೆಮ್ಮದಿ ನೀಡಲಿದೆ. ಸಂಗಾತಿಯು ಇಂದು ನಿಮಗಾಗಿ ವಿಶೇಷವಾದದ್ದನ್ನು ಮಾಡಲಿದ್ದು ದಿನದ ನೀರಸತೆಯನ್ನು ಕಳೆಯಲು ಯಾವುದಾದರೂ ಸೃಜನಶೀಲ ಕೆಲಸದಲ್ಲಿ ತೊಡಗಿಕೊಳ್ಳುವುದು ಒಳ್ಳೆಯದು.
ಅದೃಷ್ಟ ಸಂಖ್ಯೆ 3 ಧನಸ್ಸು ರಾಶಿ. ಜೀವನದಲ್ಲಿ ಆಶಾವಾದವನ್ನು ಬೆಳೆಸಿಕೊಳ್ಳುವ ಮೂಲಕ ಭಯ ಮತ್ತು ಅಸೂಯೆಯಂತಹ ಕೆಟ್ಟ ಭಾವನೆಗಳನ್ನು ಗೆದ್ದು ಮುನ್ನಡೆಯಿರಿ. ಇಂದು ಸ್ವಂತ ಪ್ರಯತ್ನದಿಂದ ಹಣ ಗಳಿಸುವಲ್ಲಿ ಯಶಸ್ವಿಯಾಗಲಿದ್ದೀರಿ ಮತ್ತು ಅನಗತ್ಯವಾಗಿ ಇತರರ ವ್ಯವಹಾರಗಳಲ್ಲಿ ತಲೆ ಹಾಕದೆ ನಿಮ್ಮ ಸಂತೋಷದ ಬಗ್ಗೆ ಗಮನಹರಿಸಿ. ಪ್ರೀತಿಪಾತ್ರರ ಮೇಲೆ ನಂಬಿಕೆ ಇಡಿ ಮತ್ತು ಅವರ ನಿಷ್ಠೆಯನ್ನು ಸಂಶಯಿಸಬೇಡಿ. ಪ್ರಪಂಚದ ಜಂಜಾಟದಲ್ಲಿ ನಿಮ್ಮ ಅಸ್ತಿತ್ವವನ್ನು ಕಂಡುಕೊಳ್ಳಲು ಸ್ವಲ್ಪ ಸಮಯವನ್ನು ನಿಮಗಾಗಿ ಮೀಸಲಿಡುವುದು ಅವಶ್ಯಕವಾಗಿದೆ. ಸಂಗಾತಿಯೊಂದಿಗೆ ಆಳವಾದ ಮತ್ತು ಆತ್ಮೀಯವಾದ ಚರ್ಚೆಗಳು ನಡೆಯಲಿದ್ದು, ಉತ್ತಮ ಆರೋಗ್ಯಕ್ಕಾಗಿ ಪೂರಕವಾದ ನಿದ್ರೆ ಮಾಡುವುದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲಿದೆ. ಅದೃಷ್ಟ ಸಂಖ್ಯೆ 9 ಮಕರ ರಾಶಿ. ನಿಮ್ಮ ದಯಾಳು ಪ್ರವೃತ್ತಿಯು ಇಂದು ಅನೇಕ ಸಂತೋಷದ ಕ್ಷಣಗಳನ್ನು ತರಲಿದ್ದು, ಹಣಕಾಸಿನ ಲಾಭಕ್ಕಾಗಿ ನೀವು ಮಾಡುವ ಪ್ರಯತ್ನಗಳು ಫಲ ನೀಡಲಿವೆ. ನಿಮ್ಮ ಆಕರ್ಷಕ ವ್ಯಕ್ತಿತ್ವವು ಹೊಸ ಸ್ನೇಹಿತರನ್ನು ಸಂಪಾದಿಸಲು ಮತ್ತು ಪ್ರಭಾವಶಾಲಿ ವ್ಯಕ್ತಿಗಳ ಭೇಟಿಗೆ ಸಹಾಯ ಮಾಡಲಿದೆ. ಪ್ರೇಮ ಜೀವನದಲ್ಲಿ ಇಂದು ಅನಿರೀಕ್ಷಿತ ತಿರುವು ಕಂಡುಬರಲಿದ್ದು, ಇದನ್ನು ಎಂದಿಗೂ ಮರೆಯಲಾಗದ ಸುಂದರ ಕ್ಷಣವಾಗಿ ನೀವು ಆನಂದಿಸುತ್ತೀರಿ. ದಿನದ ಹೆಚ್ಚಿನ ಸಮಯವನ್ನು ವಿಶ್ರಾಂತಿಯಲ್ಲಿ ಕಳೆಯುವುದರಿಂದ ಸಂಜೆ ಸ್ವಲ್ಪ ಸಮಯ ವ್ಯರ್ಥವಾಯಿತು ಎಂಬ ಭಾವನೆ ಮೂಡಬಹುದು. ಸಂಗಾತಿಯ ವರ್ತನೆಯಿಂದ ಸ್ವಲ್ಪ ಬೇಸರವಾದರೂ ಹಳೆಯ ಸ್ನೇಹಿತರ ಭೇಟಿಯು ನಿಮ್ಮ ಮನಸ್ಸನ್ನು ಹಗುರವಾಗಿಸಿ ಹೊಸ ಚೈತನ್ಯ ನೀಡಲಿದೆ. ಅದೃಷ್ಟ ಸಂಖ್ಯೆ 8 ಕುಂಭ ರಾಶಿ. ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳಿಂದಾಗಿ ಪ್ರಮುಖ ಕೆಲಸಗಳಿಗೆ ಹೋಗಲು ಸಾಧ್ಯವಾಗದಿದ್ದರೂ ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿ ಕೆಲಸಗಳನ್ನು ಪೂರ್ಣಗೊಳಿಸಿ. ದೊಡ್ಡ ಯೋಜನೆಗಳಲ್ಲಿ ಹೂಡಿಕೆ ಮಾಡುವ ಮೊದಲು ವ್ಯಕ್ತಿಯ ಪ್ರಾಮಾಣಿಕತೆಯನ್ನು ಸರಿಯಾಗಿ ಪರೀಕ್ಷಿಸಿ ಮುಂದುವರಿಯಿರಿ. ಮನೆಯಲ್ಲಿ ಬದಲಾವಣೆಗಳನ್ನು ಮಾಡುವಾಗ ಹಿರಿಯರ ಸಲಹೆ ಪಡೆಯುವುದು ಅಸಮಾಧಾನವನ್ನು ತಪ್ಪಿಸಲು ಸಹಕಾರಿಯಾಗಲಿದೆ. ನಿಮ್ಮ ಪ್ರೇಮ ಜೀವನವು ಅತ್ಯಂತ ಸುಂದರವಾಗಿ ಕಂಡುಬರಲಿದ್ದು, ಸಂಗಾತಿಯ ಪ್ರೀತಿಯ ಅಪ್ಪುಗೆಯ ಸೌಂದರ್ಯವನ್ನು ಸವಿಯಲಿದ್ದೀರಿ. ನಿಮಗಾಗಿ ಸಮಯ ಮೀಸಲಿಡಲು ಬಯಸಿದರೂ ಅನಿರೀಕ್ಷಿತ ಕೆಲಸಗಳಿಂದ ಅದು ಸಾಧ್ಯವಾಗದಿರಬಹುದು. ಸ್ನೇಹಿತರನ್ನು ಭೇಟಿಯಾಗುವ ಮುನ್ನ ಅವರಿಗೆ ಮುಂಚಿತವಾಗಿ ತಿಳಿಸುವುದು ಸಮಯದ ಉಳಿತಾಯಕ್ಕೆ ಒಳ್ಳೆಯದು. ಅದೃಷ್ಟ ಸಂಖ್ಯೆ 6 ಮೀನ ರಾಶಿ. ಸಂಗಾತಿಯೊಂದಿಗೆ ಹೊರಗೆ ಹೋಗಿ ಸಿನಿಮಾ ನೋಡುವುದು ಅಥವಾ ಊಟ ಮಾಡುವುದು ನಿಮ್ಮ ಮನಸ್ಥಿತಿಯನ್ನು ಅತ್ಯಂತ ಪ್ರಸನ್ನವಾಗಿರಿಸಲಿದೆ. ಹಳೆಯ ಕಾಯಿಲೆಗಳು ಮರುಕಳಿಸುವ ಸಾಧ್ಯತೆ ಇರುವುದರಿಂದ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಮತ್ತು ಅನಗತ್ಯ ಆಸ್ಪತ್ರೆ ಖರ್ಚುಗಳ ಬಗ್ಗೆ ಎಚ್ಚರವಿರಲಿ. ಮನೆಯವರ ಮೇಲೆ ನಿಮ್ಮ ಅಧಿಕಾರ ಚಲಾಯಿಸುವುದು ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಬಹುದು, ಆದ್ದರಿಂದ ಪ್ರೀತಿಯಿಂದ ವರ್ತಿಸಿ. ನಿಮ್ಮ ಪ್ರೇಮ ಜೀವನವು ಇಂದು ಅತ್ಯಂತ ರೋಚಕವಾಗಿರಲಿದ್ದು, ಪ್ರೀತಿಯ ಹೊಸ ಆಯಾಮಗಳನ್ನು ನೀವು ಅನುಭವಿಸುವಿರಿ. ಮಾನಸಿಕ ಶಾಂತಿಗಾಗಿ ಯಾವುದಾದರೂ ಆಧ್ಯಾತ್ಮಿಕ ಗುರುಗಳನ್ನು ಭೇಟಿ ಮಾಡುವ ಹಂಬಲ ಉಂಟಾಗಲಿದೆ. ಸಂಗಾತಿಯ ಪ್ರೋತ್ಸಾಹದಿಂದ ಜೀವನದ ಸೌಂದರ್ಯವನ್ನು ಅರಿಯುವಿರಿ, ಆದರೆ ಸಂವಹನ ಕೊರತೆಯಿಂದ ಆಪ್ತರೊಂದಿಗೆ ಸಣ್ಣ ಕಿರಿಕಿರಿ ಉಂಟಾಗಬಹುದು. ಅದೃಷ್ಟ ಸಂಖ್ಯೆ 4